ಈ ನೇಮಕಾತಿ ಮಾಡಿದ್ರು. ಯಾವಾಗಲೂ ಯಾವುದೇ ಒಂದು ಸರ್ಕಾರಿ ನೇಮಕಾತಿ ಆದರೆ ಬಹಳ ಅದರ ಬಗ್ಗೆ ನೂರಾರು ಮಾತುಗಳು, ಕೊಂಕು ಮಾತುಗಳಿರುತ್ತೆ. ಈ KSRTC ಅಧಿಕಾರಿ ವರ್ಗ ನಾವು ಏನು ನೇಮಕಾತಿ ಮಾಡಿದ್ವಿ ಅದರ ಬಗ್ಗೆ ಇಲ್ಲಿವರೆಗೂ ಯಾರೂ ಒಂದು ಕೊಂಕು ನೋಡಿದಿಲ್ಲ. ಅದೆಲ್ಲ ಅಧಿಕಾರಿಗಳು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ನಾನು ಭಾಳ ಸಂತೋಷ ಆಗ್ತದೆ. ನೀವೆಲ್ಲ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದೀರ. ಸಂಸ್ಥೆ ವಿಭಜನೆ ಆಗುವಂಥ ಸಮಯದಲ್ಲಿ ನಾನು ವರದಿ ಕೊಟ್ಟಿದ್ದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಷ್ಟದಲ್ಲಿ ಹೋಗ್ತದೆ ಅಂತ. ಪ್ರದೀಪ್ ಖರೋಲ ಅಂತ ಬಂದರು, ಅವರು ತೋರಿಸ್ಕೊಟ್ರು ಗುರುಪ್ರಸಾದ್ ಬರೆದಿದ್ದ ವರದಿ ಸುಳ್ಳು ಅಂತ ಹೇಳಿ. ಯಾಕೆಂದರೆ 4 ಸಂಸ್ಥೆಗಳಲ್ಲಿ ಅತ್ಯಂತ ಹೆಚ್ಚು ಲಾಭ ಗಳಿಸಿದ ಸಂಸ್ಥೆಯೇ BMTC. ಬಹಳ ಉತ್ತಮವಾಗಿ BMTC KSRTC ಮುಂದೆ ಬಂತು. ಚೆನ್ನೇಗೌಡರು ಹೇಳಿದರು, ನನಗೆ ಪೊಲೀಸ್ ಇಲಾಖೆಯಷ್ಟೇ ಪ್ರೀತಿ KSRTC ಅಂತ. ಏಕೆಂದರೆ ನಾನು KSRTC ಎಷ್ಟು ಪ್ರೀತಿ ಮಾಡುತ್ತಿದ್ದೆ ಅಂದರೆ, ನಾನಿಲ್ಲಿ ಡೈರೆಕ್ಟರ್ SNV ಆಗಿ ವರ್ಗಾವಣೆಯಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಹೋದೆ. ಅಲ್ಲಿ ನನಗೆ ಯಾವುದೂ ಕಚೇರಿ ಇರಲಿಲ್ಲ. KSRTCಯ ಒಂದು ಬಿಲ್ಡಿಂಗನ್ನು ನಾನು ಬಾಡಿಗೆಗೆ ತಗೊಂಡು ಅದೇ ಬಿಲ್ಡಿಂಗಲ್ಲೇ ನಾನು ಕಮಿಷನರ್ ಆಗಿ ಪೊಲೀಸ್ ಕಚೇರಿಯನ್ನು ನಡೆಸಿದೆ. ಸುಮಾರು 10 ವರ್ಷ ಪೊಲೀಸ್ ಇಲಾಖೆ KSRTC ಕಚೇರಿ ನಡೀತು. ಅದಾದ ನಂತರ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಬೆಂಗಳೂರು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಏನಿದೆ, ಈ ಬಸ್ ಸ್ಟ್ಯಾಂಡ್ ನಾನು ಇಲ್ಲಿ ವರ್ಕ್ಸ್ ಡಿಪಾರ್ಟ್ಮೆಂಟ್ಗೂ ಇನ್ಚಾರ್ಜ್ ಆಗಿದ್ದೆ. ಆಸ್ಟ್ರೇಲಿಯಾಗೆ ಹೋಗಿದ್ದೆ. ಆಸ್ಟ್ರೇಲಿಯಾಗೆ ಹೋಗಿ ಆಸ್ಟ್ರೇಲಿಯಾದ ಒಂದು ಬಸ್ ನಿಲ್ದಾಣ ನೋಡಿ ಇದೇ ಥರ ಬಸ್ ನಿಲ್ದಾಣ ಬೆಂಗಳೂರಲ್ಲಿ ಮಾಡಬೇಕು ಅಂತ ನನ್ನ ಮನಸ್ಸಾಯಿತು. ಆ ಒಂದು ನಿಟ್ಟಿನಲ್ಲಿ ನಾವು ಬೆಂಗಳೂರಿಗೆ ಬಂದ ಮೇಲೆ ಶಿವಾಜಿನಗರ ಬಸ್ ಸ್ಟ್ಯಾಂಡನ್ನು ನಾವು ಆಸ್ಟ್ರೇಲಿಯಾದ ಬಸ್ ಸ್ಟ್ಯಾಂಡ್ ಮಾದರಿ ರೂಪಿಸಿದ್ವಿ. ಆ ಬಸ್ ಸ್ಟ್ಯಾಂಡ್ ನಾವು ಓಪನ್ ಮಾಡಿದಾಗ ಭಾಳ ಜನ ಅದ್ರ ಬಗ್ಗೆ ಕೊಂಕು ನೋಡಿರೋದಿದ್ರು, ಇದೆಂಥ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಂತ. ಮೇಲ್ಗಡೆ ಆಫೀಸಸ್ ಮಾಡಿದ್ವಿ, ಅಲ್ಲಿ ತಗೊಳ್ಳೋಕ್ಕೆ ಯಾರೂ ತಯಾರಾಗಿರಲಿಲ್ಲ. ಸಾರಾ ಗೋವಿಂದ್ ಅವರು ನೆನಪಿರಬೇಕು, ನಾನು KSRTCಯಿಂದ ವರ್ಗಾವಣೆಯಾಗಿ ಹೋಗಿದ್ದು ವಾರ್ತಾ ಇಲಾಖೆ ನಿರ್ದೇಶಕ ಆಗಿ. ವಾರ್ತಾ ಇಲಾಖೆ ಕಟ್ಟಡ ಅವಾಗಿತ್ತು, ಆ ಕಟ್ಟಡ ಒಡಿಬೇಕು ಅಂತ ಆಯಿತು, ಹೊಸ ಕಟ್ಟಡ ಮಾಡಬೇಕು ಅಂತ. ಆ ಸಮಯದಲ್ಲಿ ನಮಗಿರೋಕ್ಕೆ ಯಾವುದು ಕಟ್ಟಡ ಇರಲಿಲ್ಲ. ನನ್ನ ಮನಸ್ಸಿಗೆ ಬಂದಿದ್ದು KSRTC BMTC ಕಟ್ಟಡ ಏನಿತ್ತು, ಶಿವಾಜಿನಗರ ಬಸ್ ಸ್ಟ್ಯಾಂಡ್. ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇಡೀ ಕಚೇರಿಯನ್ನು ನಮ್ಮ ವಾರ್ತಾ ಇಲಾಖೆ ಕಚೇರಿಯಾಗಿ ಮಾಡಿಕೊಂಡೆ, ನಿಮಗೆ ನೆನಪಿದೆ. ಹೀಗೆ KSRTC ಅಂದರೆ ನನಗೆ ಪೊಲೀಸ್ ಇಲಾಖೆ ಎಷ್ಟು ಪ್ರೀತಿ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ 35 ವರ್ಷ ಸರ್ವಿಸ್ ಮಾಡಿದೆ. ಅದರಲ್ಲಿ 28 ವರ್ಷ ಪೊಲೀಸಲ್ಲಿ, 7 ವರ್ಷ KSRTCಯಲ್ಲಿ. KSRTC ಬಗ್ಗೆ ನನಗೆ ಭಾಳ ಪ್ರೀತಿ ಯಾಕಿದೆ ಅಂದರೆ, ನಾನು ಇಲ್ಲಿದ್ದಾಗ ಆ ಸಮಯದಲ್ಲಿ ಸುಮಾರು 160 ಡಿಪೋ ಇತ್ತು. ನಮ್ಮ MDನೂ ನೋಡಿರಲಿಲ್ಲ, ನಾನು ಒಬ್ಬನೇ ಅಷ್ಟು 160 ಡಿಪೋ ಕೂಡ ನೋಡ್ಕೊಂಡ್ಬಂದಿದ್ದೀನಿ. ಪ್ರತಿಯೊಂದು ಡಿಪೋನಲ್ಲಿ ಹೋಗಿ ಆ ಡಿಪೋನಲ್ಲಿ ನಾನು ನನ್ನ ಒಂದು ಟಿಪ್ಪಣಿ ಬರ್ತಿದ್ದೀನಿ. ಗೋವಿಂದ್ ಅವರು ಒಂದು ಮಾತು ಹೇಳಿದ್ರು, ಇವತ್ತು ಕನ್ನಡ ಉಳಿಬೇಕಾದರೆ KSRTCಯ ನೌಕರರ ಪಾತ್ರ ಬಹಳ ಮಹತ್ವದ್ದು ಅಂತ. ಅದು ಕಣ್ಣಾರೆ ನೋಡಿದ್ದೀನಿ. KSRTCಯ ಬೆಂಬಲ ಸಹಕಾರ ಇರದೇ ಹೋದರೆ, ನಮ್ಮ ಸಿಬ್ಬಂದಿಯ ನೆರವು ಇಲ್ಲದೆ ಹೋದರೆ ಯಾವುದೇ ಒಂದು ಬಂದಾಗಲಿ, ಯಾವುದೇ ಒಂದು ಚಳುವಳಿ ಆಗಲಿ, ಆ ಚಳುವಳಿಗೆ ಮೆರುಗು ಬರೋದಿಲ್ಲ. KSRTC ಬಸ್ಗಳು ಬಂದಾಯಿತು ಅಂದರೆ, ಬಸ್ಗಳು ಇವತ್ತು ನಡೆಯೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು KSRTC ಯಾವ ರೀತಿಯಲ್ಲಿ ನಮ್ಮ ಕನ್ನಡದ ಹೋರಾಟಕ್ಕೆ ಅದು ಸಾಥ್ ನೀಡಿದೆ ಅಂತ ನಾವು ತಿಳ್ಕೋಬೋದು. ಇವತ್ತು ಕೂಡ KSRTC ಉಳಿಬೇಕು ಅಂದರೆ ನೀವೀಗ ಚೆನ್ನೇಗೌಡರು ಹೇಳಿದ್ರು, ಈ ಸಂಸ್ಥೆ ಯಾವಾಗಲೂ ಹೋಗಬೇಕಾಯಿತು, ಅದು ಮುಳುಗದೇ ಇರಲಿ ಅಂತ ನೂರಾರು ಜನ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ನಾವಷ್ಟು ಜನ, ಇದು ನಮ್ಮ ಸಂಸ್ಥೆ, ಇದು ಕನ್ನಡಿಗರಿಗೆ ನೆರವಾಗುವ ಏಕೈಕ ಸಂಸ್ಥೆ, ಇದು ಕನ್ನಡಿಗರ ಸಂಸ್ಥೆ ಅಂತ ಹೇಳಿ ಈ ಸಂಸ್ಥೆಯ ಅಳಿವಿಗೆ ಆಗದೇ ಇರಲಿ ಅಂತ ಹೇಳಿ ನಾವೆಲ್ಲ ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಇಂದವರು ಯಾವತ್ತೂ KSRTC ಹೋಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಎಲ್ಲ
ಪ್ರೈವೇಟ್ ಆಗ್ಬಿಡ್ತಾ ಇತ್ತು. ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದಾಗ